ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ನಮಸ್ಕಾರ ಸ್ನೇಹಿತರೆ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಡೆದಾಡೋ ದೇವರು ಹೆಬ್ಬಳ್ಳಿ ಅಜ್ಜನವರ ಇವತ್ತು ವಿಶೇಷ ದಿನ. ಅಂದರೆ ಇವತ್ತು ದೇವರು ಕೂರಿಸುವ ದಿನ, ಹೆಬ್ಬಳ್ಳಿ ಅಜ್ಜನವರ ಪವಾಡ ಪುರುಷರ ಇವತ್ತಿನ ಈ ದಿನ ತಾವೆಲ್ಲ ಹೆಬ್ಬಳ್ಳಿಗೆ ಬನ್ನಿ. ಯಾಕಂದರೆ ವಿಶೇಷವಾದಂಥ ಈ ಒಂದು ಹೆಬ್ಬಳ್ಳಿ ಗ್ರಾಮ ಭಾರತದ ತುಂಬ ಬಳ್ಳಿ ಹಬ್ಬಿದ ಹಾಗೆ ಮಾಡಿದೆ. ಇವತ್ತು ಎಲ್ಲಿಂದ ಬರ್ತಾರೆ ಜನ, ಎಲ್ಲೆಲ್ಲಿಂದ ಬರ್ತಾರೆ ಜನ, ಯಾಕೆ ಬರ್ತಾರೆ ಜನ? ಪವಾಡ ಪುರುಷ ಹೆಬ್ಬಳ್ಳಿ ಅಜ್ಜನವರ ಈ ಒಂದು ವಿಶೇಷ ಮೊಹರಂ ಅಂದರೆ ವರ್ಷವಿಡಿಯ ಒಂದು ಹೇಳಿಕೆ ಆಗುತ್ತೆ. ಈಗ 15ನೇ ತಾರೀಕು ಗಂಧರಾತ್ರಿ, 16ನೇ ತಾರೀಕು ಕತಾಲ್ ರಾತ್ರಿ. ಆ ಕತಾಲ್ ರಾತ್ರಿನೇ ವಿಶೇಷ ಹೇಳಿಕೆಯ ದಿನ. ಆ ಹೇಳಿಕೆ ಹೇಳಿದಂಥ ಹೇಳಿಕೆ ಪ್ರತಿಯೊಂದು ಆಗಿದೆ ನೋಡಿ. ಹೋದ ವರ್ಷ ಹೇಳಿದರು ಕೆಂಪು ಬಾವುಟ ಕೆಂಪು ಕೋಟೆ ಮೇಲೆ ಹಾರುತ್ತೆ ಅಂತ. ಅದೇ ರೀತಿ ಮೋದಿ ಸರ್ಕಾರ ಬಂತು. ಅದರ ಥರ ಇನ್ನು ಸಾಕಷ್ಟು ಹೇಳಿಕೆಗಳನ್ನ ಹೇಳಿದರು. ಗಾಳಿಯಲ್ಲಿ ರೋಗ ಬರುತ್ತೆ ಅಂತೂ ಬಂದು ಹೋಯಿತು. ಅದಕ್ಕೆ ಈ ಒಂದು ಪವಾಡ ಪುರುಷರ ದರ್ಶನ ನಾವು ಪಡೆಯೋಣ. ಇವತ್ತಿಂದ ದೇವರು ಕೂರಿಸುತ್ತಾರೆ. ನಾಳಿಂದ ತಮ್ಮೆಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಆ ಒಂದು ಹೆಬ್ಬಳ್ಳಿ ಗ್ರಾಮಕ್ಕೆ ನಾವು ಸ್ವಾಗತ ಕೊಡ್ತಾ ಇದ್ದೀವಿ. ಹೆಬ್ಬಳ್ಳಿ ಗ್ರಾಮಕ್ಕೆ ಹೇಗೆ ಹೋಗೋದು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಹೆಬ್ಬಳ್ಳಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಒಂದು ಹಳ್ಳಿ. ಅಂದರೆ ಗದ್ದಿಗೌಡರ ಊರು, ನಮ್ಮ MP ಅವರ ಊರು ಹೆಬ್ಬಳ್ಳಿ. ಆ ಹೆಬ್ಬಳ್ಳಿಗೆ ಯಾಕೆ ಹೋಗಬೇಕು ಅಂದರೆ ಬಾದಾಮಿಯಿಂದ ಒಂದು ಮುತ್ತಲಗಿರಿ ಕ್ರಾಸ್ ಬರುತ್ತೆ. ಮುತ್ತಲಗಿರಿ ಕ್ರಾಸಿಂದ ಲಕ್ಮಾಪುರ ಸೀದಾ ಹೋದರೆ ಹೆಬ್ಬಳ್ಳಿ. ಆ ಕಡೆಯಿಂದ ಬರಬೇಕಾದ್ರೆ ನೀವು ಕೊನ್ನೂರಿಂದ ಕಿತ್ತಲಿ ಹೆಬ್ಬಳ್ಳಿ ಬರ್ಬೋದು. ಈ ಕಡೆಯಿಂದ ಬರಬೇಕಾದ್ರೆ ನೀವು ಬಹಳ ಈಸಿಯಾಗಿ ಕುಳಗೇರಿ ಕ್ರಾಸ್, ಮುತ್ತಲಗಿರಿ, ಹೆಬ್ಬಳ್ಳಿನೂ ಬರ್ಬೋದು. ಈ ರೀತಿಯಾದಂಥ ಒಂದು ಮಾರ್ಗ ಇದೆ. ದಯವಿಟ್ಟು ಯಾರೇ ಬರೋರಿದ್ರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನಿಮಗೆ ದಾರಿ ಹೇಳಿದ್ದೀನಿ, ಆ ದಾರಿಯಿಂದ ಹೋದಾದರೂ ನೀವು ಆ ಒಂದು ದೇವಸ್ಥಾನಕ್ಕೆ ಒಂದು ಬಾರಿ ಹೋಗಿ ಭೇಟಿ ನೀಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಿ. ಈ ಹೆಬ್ಬಳ್ಳಿ ಅಜ್ಜನವರ ಒಂದು ಏನು ಅಂತಂದರೆ ಅವರು ಸುಮ್ಮನೆ ಮಾತಾಡಲ್ಲ. ಸುಮ್ಮನೆ ಹೋಗ್ತಾ ಅವ್ರು ಏನು ಹೇಳಿದ್ರು ಸತ್ಯ ಆಗಿದೆ. ಅದು ನಂಬಿಕೆ. ಆ ನಂಬಿಕೆನೇ ಇತ್ತು ದೇವರು. ಆ ನಂಬಿಕೆ ದೇವರ ಒಂದು ನುಡಿಮುತ್ತುಗಳು ತಮ್ಮ ಎದುರಿಗೆ ತರ್ತೀನಿ. ಅದು ಅವರ ಹುಟ್ಟುಹಬ್ಬದಂದು ಮಾತಾಡಿದ್ದು. ಇನ್ನೇನು ಮತ್ತೆ ಅವ್ರ ಹುಟ್ಟುಹಬ್ಬ ಮುಂದೆ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಈ ಹಿಂದೆ ಹುಟ್ಟುಹಬ್ಬ ಆಚರಿಸಿಕೊಂಡಂಥ ಸಂದರ್ಭದಲ್ಲಿ ಅವ್ರು ಮಾತಾಡಿದಂಥ ವಿಷಯಗಳು ತಮ್ಮ ಎದುರಿಗೆ ತರ್ತೀನಿ. ಅವರ ಧ್ವನಿಯಲ್ಲಿ ನೀವೇ ಕೇಳಿ ಪಾವನರಾಗಿ. ದೇವರು ಸದಾ ಸುಖದಿಂದ ಇಡಲಿ, ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಆ ತುಲಾಭಾರ ಕೊಟ್ಟಂತಹ ಬಂಧುಗಳಿಗೆ ಈ ಅಜ್ಜನ ಆಶೀರ್ವಾದ ಯಾವಾಗಲೂ ಇರ್ತೈತೆ ಅವರಿಗೆ. ಇದರಂತೆ ನಮಗೂ ಆ ಶಕ್ತಿ ಕೊಡಪ್ಪ, ನಮ್ಮನ್ನು ಕಷ್ಟ ಪರಿಹಾರ ಮಾಡಪ್ಪ, ನಮ್ಮ ಆಶೆಯನ್ನು ನಡೆಸ್ಕೊಡಪ್ಪ ಅನ್ನುವಂಥವ್ರಿಗೆ ಏನಿದ್ರಿ ನಡೆಸ್ಕೊಡೋದನ್ನ ದೊಡ್ಡವಲ್ಲಿ ನಡೆಸ್ಕೊಡೋದಕ್ಕೆ ಆ ಬೂದಿದಾರ. ಹೆಬ್ಬಳ್ಳಿ ಅಜ್ಜನ ಆಟ ಎಲ್ಲೈತೆ ಅಂದ್ರೆ ಇದನ್ನ ಮಹಿಮಾ ತಿಳ್ಕೊರಿ. ಬೂದಿ 2 ದಾರ. ಆ ಬೂದಿ ತನ್ನ ಕಟ್ಟ ಗುಣಗಳ ಸುಟ್ಟಿ 108 ಕಟ್ಟಿಗೆ ಸುಟ್ಟು ಆ ಬೂದಿ ತಯಾರಾಗಬೇಕಾದ್ರೆ ಮನುಷ್ಯನಲ್ಲೇ 68 ಗುಣಗಳು 108 ಗುಣಗಳು ಏನಿದಾವೆ ಒಟ್ಟು ಗುಣ ಸುಟ್ಟು ತಯಾರಾಗುವಂಥದ್ದು ಕಟ್ಟಿಗೆ ಸುಟ್ಟುಕೊಂಡು ತಯಾರಾದಂಥ ಬೂದಿ. ಹಂಗೆ ವಿಭೂತಿ ಆದ್ರೂ ತಂದೆ ಆದಂತಹ ಒಂದು ಶಕ್ತಿ ತೋರಿಸಬೇಕಾದ್ರೂ ಬೂದಿಲಿಂದ ತಯಾರಾಗೈತಿ. ಆ ವಿಭೂತಿ ಮತ್ತು ಬೂದಿಯ ಮಹಿಮಾ ಗೊತ್ತಾಗುವುದಿಲ್ಲ. ಅದು ಬಲ್ಲವನೇ ಬೆಲ್ಲದ ರುಚಿನ. ಆ ಬೂದಿ ಮತ್ತು ವಿಭೂತಿ ಮಹಿಮಾ ಬಲ್ಲವನೇ ಬಲ್ಲ, ಆ ಬೆಲ್ಲದ ರುಚಿನ. ಇದನ್ನ ತಿಳ್ಕೊರಿ. ಅದಕ್ಕೆ ಇವಾಗ ಮೇಲೆ ಏನು ಹೇಳ್ತಾನೆ ಅಜ್ಜ, ಬೂದಿ ನಂಬರಿ. ಆ ಬೂದಿ ನಂಬಿಕೊಂಡು ಹೋಗ್ರಿ. ನಿಂತು ದೇವ್ರು ಹೇಳೋಣಕ್ಕಿಂತ ಆ ಬೂದಿ ನಂಬಿಕೊಂಡು ಹೋಗ್ರಿ. ನಿಮ್ಮ ಆಸೆ ನಡೆಸಿಕೊಡ್ತೀನಿ. ಕನಸಿನಾಗ ಬಂದು ಭೇಟಿ ಹಾಕಿನಿ, ನಿಮ್ಮ ಆಸೆ ನಡೆಸೇ ಕೊಡ್ತೀನಿ. ನಿಮಗೆ ನಂಬಿಕೆ ಆದ ಖುಷಿಲಿಂದ ಬಂದು ಕೇಟ ನೀವು ಭೇಟಿ ಆಗ್ರಿ ಅಂತ ಹೇಳ್ತಿರ್ತಾನೆ. ಯಾವಾಗಲೂ ಹೇಳ್ತಾನೆ. ಬಡವರಿಗಾಗಲಿ ಶ್ರೀಮಂತಿಗಾಗಲಿ ಯಾವುದೇ ಜಾತಿ ಮುಖ್ಯ ಅಲ್ಲ ಈ ಜಗದಾಗ. ನನಗೆ ಆಶೀರ್ವಾದ ಕೊಟ್ಟಂತಹ ಸಾಯಿಬಾಬಾ ಮತ್ತು ನನ್ನ ಪಡೆದಂತಹ ತಂದೆ ರೇಮಂಡ್ ಶಾವಲಿಯವರು ಜಾತಿ ವಿಜಾತಿಯನ್ನು ಬೇಡ ಮಗನೇ, ದೇವನ ಒಲಿದಾಗನೇ ಜಾತ. ಯಾವಾಗ ದೇವರು ಒಲಿಮೆ ಆಗುತ್ತೆ ಅದು ಪಕ್ಕ ಜಾತಿ ಅಂತ ತಿಳ್ಕೊರಪ್ಪ. ಹುಚ್ಚೊಳಗಿನ ದೇವನ ಒಲಿಸ್ಕೋಬೇಕು, ಆ ಪರಮಾತ್ಮನ ಒಲಿಸ್ಕೋಬೇಕು. ಒಲಿಸಿದಾಗ ಜಾತಿ ವಿಜಾತಿಯನ್ನು ಬೇಡ, ಆ ಜಾತಿ ಈ ಜಾತಿಯನ್ನು ಬೇಡ. ಹುಚ್ಚೊಳಗನೆ ಪಕ್ಕ ಜಾತಿ ಆಗಬೇಕಾದ್ರೆ ಆ ದೇವರ ಒಲಿಮೆ ಬೇಕು. ಬಸವಣ್ಣವ್ರು ಹೇಳಿದ್ರು
ಬರೀ ಐನಾರಿಗೆ ಅಷ್ಟ ಕಲ್ಯಾಣ ಆಗಲಿ ಅಂತ ಅಂದಿಲ್ಲ ಬಸವಣ್ಣವರು. ಜಗತ್ತಿಗೆ ಜ್ಯೋತಿ ಅಂದ್ರು, ಜಗತ್ತಿನ ಬೆಳಕಾದ್ರೆ ಬಸವಣ್ಣವರು. ಮಾನವ ಕುಲಕೋಟಿಗೆ ಕಲ್ಯಾಣವಾಗಲಿ ಅಂತ, ಇಡೀ 80 ಕೋಟಿ ಈ ಜೀವನ ಹಸಿಗೆ ಸುಖವಾಗಲಿ ಅಂದ್ರು ಬಸವಣ್ಣವ್ರು ಹೇಳಿದಂತ ಮಾತು. ಬರೀ ಐನಾರಿಗಾಗಲಿ ವೀರಶೈವರಿಗಾಗಲಿ ಬರೀ ಅವರಿಗಾಗಲಿ ಇವರಿಗಾಗಲಿ ಅಂದೆಲ್ಲ ಬಸವಣ್ಣವ್ರು ನೋಡುವಂತ ಶಬ್ದ ಅದು ಮಾರ್ಮಿಕವಾದಂತಹ ವಿಷಯ ಐತಿ. ಅದಕ್ಕೆ 63 ಮಂದಿ ಶರಣರು ಕೂಡಿಸಿ ಅನುಭವ ಮಂಟಪ ತಯಾರು ಮಾಡಿದ್ರು. 63 ಮಂದಿ ಶರಣರನ್ನು ಒಂದೊಂದು ಜಾತಿಯವರು ಇದ್ದಿಲ್ಲ, 63 ಜಾತಿಯವರನ್ನು ಕೂಡಿಸಿಬಿಟ್ಟಿದ್ರು ಅವರು. ಅಂಥ ಒಂದು ಅನುಭವ ಮಂಟಪದೊಳಗೆ ಅಕ್ಕ ಮಹಾದೇವಿ ಬಂದು ಭೇಟಿ ಆದರು, ಅಲ್ಲಮಾ ಪ್ರಭು ಬಂದು ಭೇಟಿ ಆದ. ಇದು ಬಸವಣ್ಣವರಿಗೆ ಕೂಡಿಸಿದಂತ ಅನುಭವ ಮಂಟಪ. ಹಂಗೆ ಹೆಬ್ಬಳ್ಳಿ ಹತ್ತೊಂದು ಇದು ನಿಮ್ಮೆಲ್ಲರ ಒಂದು ಅನುಭವ ಮಂಟಪ ಆಯ್ತು. ಈ ಅನುಭವ ಮಂಟಪದೊಳಗೆ ಹೆಬ್ಬಳ್ಳಿ ಹತ್ತ ಹೇಳಿದಂತಹ ಯಾವುದೇ ಒಂದು ಶಬ್ದ ಆಗಲಿ ತಪ್ಪಾಗಿದ್ರೆ, ಏನಾರ ಒಂದು ಸ್ವಲ್ಪ ನುಡಿ ಮುಂದೆ ಏನಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ಲಾ ಭಕ್ತರು ಕ್ಷಮಾ ಮಾಡಬೇಕು. ಆದ್ರೆ ಹೆಬ್ಬಳ್ಳಿ ಹತ್ತಿಗೆ ಎಲ್ಲರೂ ನೀವು ಆಶೀರ್ವಾದ ಕೊಡಬೇಕು. ನಿಮಗೆ ಹೆಬ್ಬಳ್ಳಿ ಹತ್ತಿನ ಆಶೀರ್ವಾದ ಸದಾ ಯಾವಾಗಲೂ ಐತಿ. ಮಾಡ್ಕೊಂಡ ಬರ್ತಾರೆ, ಸೇವೆ ಮಾಡಕ್ಕೂ ಪರವಾನಿಗೆ ಕೊಡವಲ್ರಿ, ಅದಕ್ಕೆ ಟೈಮನ್ನು ಕೊಡವಲ್ರಿ. ಎಲ್ಲರಲ್ಲಿನೂ ಬರೇ ಒಂದು ಎದ್ದು ನಿಂದ್ರುದು, ಓಡಿ ಹೋಗುದು, ಬಾಯ್ ಮಾಡೋದು. ಶರಣರ ಸೇವಾ ಅಂದ್ರೇನು, ಒಬ್ಬ ಗುರುವಿನ ಸೇವಾ ಅಂದ್ರೇನು, ತಾಯಿ ತಂದೆ ಸೇವಾ ಅಂದ್ರೇನು, ಅದರಲ್ಲಿ ಏನು ಮಹತ್ವ ಐತಿ, ಏನು ಬೆಲೆ ಐತಿ. ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇವಾಗ 3: ತಾಯಿ ತಂದೆ ಸೇವಾ ಮೊದಲಿಂದು, ಗುರುವಿನ ಸೇವಾ 2ನೇದ್ದು, ಶರಣರ ಸೇವಾ 3ನೇದ್ದು. ಇವು 3ರೊಳಗೆ ನಾವು ಗೆದಿಬೇಕು. ಈ 3ರೊಳಗೆ ನಾವು ಗೆದಿಲಿಲ್ಲ ಅಂದ್ರೆ ಸ್ವರ್ಗದ ದಾರಿ ಸಿಗುವುದೇ ಇಲ್ಲ. ಅದಕ್ಕೆ ಗುರುವಿನ ಒಲಿಮೆ ಆಗಬೇಕಾದ್ರೆ ನಾವು ಅವನ ಗುಲಾಮ ಆಗಬೇಕು. ಶರಣರ ಒಲಿಮೆ ಆಗಬೇಕಾದ್ರೆ ಅವರು ಕೂಡ ಸೌಕರ್ಯ ಆಗಬೇಕು. ಶರಣರ ಒಲಿಮೆ ಆಗಬೇಕಾದ್ರೆ ಪ್ರತಿನಿತ್ಯ ಗುಡದಾಗಿರ್ಲಿ, ಹೊಳೆಯಾಗಿರ್ಲಿ, ಹಾಂಡದಾಗಿರ್ಲಿ, ಯಾವ್ದಾರ ಹಳದಾಗಿರ್ಲಿ ಒಂದು ಶರಣರ ಗುಡಿಸಲಿತ್ತಪ್ಪ ಅಂದ್ರೆ ಅವ್ರು ಕೂಡ ನಾವು ಸೌಕರ್ಯ ಆಗಬೇಕು. ಆ ಶರಣರ ಮಹಿಮಾ ತಿಳಿತೈತಿ. ಶರಣರ ಮಹಿಮಾ ಅಂದ್ರೆ ಏನು? ಹಂಗ ಅರ್ಧ ಕ್ವಾರ್ಟರ್ ಕೊಡು, ಪೂರ ಕೊಡು, ಅರ್ಧ ಗಾಂಜಿ ಸೇರಿಕಾಟ್ ಅವ್ರು ಕೂಡ ಗೆಳತನ ಮಾಡಿದಂಗ ಅಲ್ಲದು. ಶರಣರ ಮಹಿಮೆ ತಿಳಿಬೇಕಾದ್ರೆ ಅದು ಮರಣಾಂತರ ತಿಳಿತೈತಿ. ಒಬ್ಬ ಲಡ್ಡು ಮುಟ್ಟ ಬಾಗಲಕೋಟೆಯ ಭಗವಂತ ಅಂತ ಅನಿಸ್ಕೊಂಡವ. ನೋಡಿರಲ್ಲ ವೀಕ್ಷಕರೇ, ನಡೆದಾಡೋ ದೇವರು ಮತ್ತೊಂದು ದೇವರನ್ನ ನೆನೆಸುತ್ತಾ ನಮ್ಮ ಈ ಒಂದು ಬಾಗಲಕೋಟೆಯ ಲಡ್ಡು ಮುತ್ತನ ಭಗವಂತನೇ ಎಂದು ಹೇಳಿ ಒಂದೆರಡು ಮಾತುಗಳಿಗೆ ವಿರಾಮ ನೀಡಿದಂಥ ನಮ್ಮ ಹೆಬ್ಬಳ್ಳಿ ಜನರು ಈಗ ಇವತ್ತು ಮತ್ತೆ ನಿಮ್ಮೆದುರಿಗೆ ಇವತ್ತು ಮೊಹರಂ ಕೂರಿಸೋ ದಿನ ಅವರ ನುಡಿಮುತ್ತುಗಳು ಇವತ್ತು ಸಂಜೆನೆ ಅಂದರೆ ಇವತ್ತು ಪ್ರೆಸೆಂಟ್ ಡೇ ನಿಮಗೆ ಮತ್ತೆ ತರ್ತೀನಿ. ಅವರ ನುಡಿಮುತ್ತುಗಳು ಈ ಮೊಹರಂ ಹಬ್ಬದ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ನೋಡೋಣ. ಇವತ್ತು ಎಲ್ಲೆಲ್ಲಿಂದ ಜನ ಬರ್ತಾರೆ, ಯಾಕೆ ಬರ್ತಾರೆ ಅನ್ನೋದನ್ನು ಅವ್ರ ಬಾಯಿಂದ ಕೇಳೋಣ. ಈ ಒಂದು ಎಪಿಸೋಡಿಗೆ ತಾವೆಲ್ಲ ನೋಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.